ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಗದೀರನಷ್ಟಪ್ರಾಯಶ್ಚ ನಿತ್ಯಂ ಭಾಗವತ ಸೇವ್ಯಂ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಶ್ಮಹಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಕಿರಮತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀಲ ಪ್ರಭುಪಾದ, ಜಯ ಶ್ರೀ ಗುರುದೇವ್. So Srimad Bhagavatam 9th canto 19th chapter ಯಯಾದಿ ಮಹಾರಾಜ ಮೋಕ್ಷಕ್ಕೂ ಹೋಗೋದು. ಸೊ ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಈ ಅಧ್ಯಾಯಲ್ಲಿ ನಮ್ಗೆ ಪೂರ್ತಿ 29 ಶ್ಲೋಕಗಳಿದೆ, 29 ಶ್ಲೋಹಾಸ್. ಶುಭದೇವ್ ಗೋಸ್ವಾಮಿ ಪರಿಷತ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಈ ತರ ಯಯಾದಿ ಹೆಂಗಸರು ಮೇಲ್ಗಡೆ ಅಷ್ಟೊಂದು ಆಕರ್ಷಣ ಅವನಿಗೂ, ಯಯಾದಿ ರಾಜಕ್ಕೂ ಹೆಂಗಸರು ಅಂದ್ರೆ ಅಷ್ಟೊಂದು ಆಕರ್ಷಣ ಆಗೋದು, ಅಷ್ಟು ಕಾಮ ಇಚ್ಛೆ ಇರೋದು. ಸೊ ಈ ತರ ಅವನ್ ಬಂದು ಅಷ್ಟು ಅನುಭವಿಸ್ತಾ ಇದ್ದಾನೆ. ಸೊ ಇವಾಗ ಆ ಕಾಮ ಸುಖ ಒಂದು ಏಜ್ ಮೇಲ್ಗಡೆ ಏನಾಗುತ್ತೆ, ಅದೇ ಅವ್ರಿಗೂ ಒಂದು ತರ ಅಯ್ಯೋ ಬೇಕಾಗಿಲ್ಲ ಸಾಕಪ್ಪ, ಎಷ್ಟು ಮಾಡಿದೀವಿ ತಪ್ಪು ಅನ್ನೋ ಆವಾಗ ಅವನ್ಗೆ ಅನಿಸುತ್ತಂತೆ. ಸೊ ಆ ತರ ಇವಾಗ ಯಯಾದಿ ರಾಜಕ್ಕೂ ಆ ತರ ಅನ್ನಿಸ್ತಾ ಇದೆ ಅಂತೆ. ಸೊ ಆ ತರ ಅನಿಸ್ಬಿಟ್ಟು ಇವಾಗ ಹೆಂಡತಿ ಹತ್ರ ಮಾತಾಡ್ತಾ ಇದ್ದಾನೆ. ಸೊ ಏನ್ ಮಾತಾಡ್ತಾನೆ ಅಂದ್ರೆ, ನಾ ಬಂದು ಓ ಶುಕ್ರಾಚಾರ್ಯರ ಮಗಳೇ, ನೀವ್ ಬಂದು ನಂತರ ಒಬ್ಬನು ಈ ಭೌತಿಕ ಲೋಕದಲ್ಲಿ ಮುಂಚೆ ಒಬ್ಬನು ಇದ್ದಿದ್ದಾನೆ. ಅವನು ಜೀವನ ಚರಿತ್ರ ಯಾವ ತರ ಇತ್ತು, ಅವನು ಫ್ಯಾಮಿಲಿ ಲೈಫಲ್ಲಿ ಯಾವ ತರ ಅವನು ಏನೇನ್ ಮಾಡಿದಾನೆ, ಆಮೇಲೆ ಯಾವಾಗ ಅವನು ರಿಟೈರ್ಮೆಂಟ್ ಆಗ್ಬೇಕು ಅವನೇ ಅನ್ಕೊಂಡಿದ್ದಾನೆ, ಅದ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಕೇಳಿ ಹೇಳ್ತಾನೆ. ಸೊ ಏನ್ ಹೇಳ್ತಾರೆ, ಒಂದು ಬಾಯ್ ಗೋಟ್ ಹೋತ, ಓಕೆ. ಸೊ ಅದು ಏನ್ ಮಾಡ್ತಾ ಇದೆ, ಈ ತರ ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಸುತ್ತೋದು, ಈ ತರ ಇದೆ. ಒಂದು ದಿನ ಏನಾಗಿದೆ, ಒಂದು ಬಾವಿ ಹತ್ರ ಹೋಗ್ತಾ ಇದೆ. ಏನೋ ಕರ್ಮ ಫಲದಿಂದ ಅಲ್ಲಿ ಅದು ಹೋಗಿದೆ. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಒಂದು ಗರ್ಲ್ ಗೋಟು, ಅದದು ಮೇಕೆ ಅಲ್ಲಿ ಬಾಯಿ ಒಳಗಡೆ ಬಿದ್ದಿದೆ. ಸೊ ಈ ಹೋತ ಏನ್ ಮಾಡ್ತಾ ಇದೆ, ಆ ಮೇಕೆನಿ ಎತ್ತಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಆ ತರ ಪ್ರಯತ್ನ ಪಟ್ಟು, ಯಾಕಂದ್ರೆ ಈ ಹೋತಾಕು 2 ಕೊಂಬುಗಳು ಇರುತ್ತೆ ಅಲ್ವಾ. ಸೊ ಅದು ಮೂಲಕ ಅದು ಈ ಮಣ್ಣೆಲ್ಲ ಸ್ವಲ್ಪ ಆ ಸೈಡ್ ಈ ಸೈಡ್ ತಳ್ಳಿ ಏನೋ ಒಂದು ಟ್ರೈ ಮಾಡಿ ಆ ಮೇಕೆನಿ ಆಚೆ ಎತ್ಕೊಂಡು ಬಂದ್ಬಿಟ್ಟಿದೆ. ಓಕೆ. ಸೊ ಆಚೆ ಎತ್ಕೊಂಡು ಬಂದ್ಮೇಲೆ ಇವಾಗ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಹೋತ, ಮತ್ತೆ ಅದು ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮನ್ನ ರಕ್ಷಣೆ ಮಾಡಿದೆ ಅನ್ನೋ ಆ ಮೇಕೆಗೂ ಇದ ಮೇಲ್ಗಡೆ ಆಸೆ ಬಂದ್ಬಿಟ್ಟಿದೆ. ಆಸೆ ಬಂದ ಮೇಲ್ಗಡೆ ಓಕೆ ನಾವಿಬ್ಬರು ಗಂಡ ಹೆಂಡತಿ ತರ ಜೀವನ ಮಾಡೋಣ ನಾನು ಆ 2 ಹೋತ ಮೇಕೆ 2 ಸಂತೋಷವಾಗ ಜೀವನ ನಡೆಸ್ತಾ ಇದೆ. ಆದ್ರೆ ಇದು ಅಷ್ಟೊಂದು ಬಲವಾಗಿದೆ, ಇದಕ್ಕೂ ದಾಡಿ ಮೀಚೆ ಮತ್ತೆ ಇದು ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ಇರೋ ಮೇಕೆಗಳ ಜೊತೆಯಲ್ಲಿ ಇದು ಹೋಗಿ ಈ ತರ ಕಾಮ ಇಚ್ಛೆ ಮಾಡ್ತಾ ಇದೆ ಅಂತೆ. ಸೊ ಈ ತರ ಯಾಕಂದ್ರೆ ಇದಕ್ಕೂ ಅಷ್ಟೊಂದು ಕಾಮ ಜಾಸ್ತಿ ಇದೆ ಆ ಮೇಕೆಗೆ, ಅಷ್ಟು ಪವರ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ಕಾಮ ಇಚ್ಛೆ ಮತ್ತೆ ಇರೋ ಮೇಕೆಗಳ ಹತ್ರ ಎಲ್ಲ ಹೋಗಿ ಅದು ಸುಖ ಅನುಭವಿಸ್ತಾ ಇದೆ. ಆತರ ಅನುಭವಿಸ್ತಾ ಇರುವಾಗ ಫಸ್ಟ್ ಮದುವೆ ಮಾಡ್ಕೊಂಡಿದೆ ಅಲ್ವಾ ಆ ಮೇಕೆನೆ. ಸೊ ಆ ಮೇಕೆ ಇದು ನೋಡ್ತಾ ಇದೆ, ಏನದು ಈ ಗಂಡ ಹೋತ ಬಂದು ಏನ್ ಮಾಡ್ತಾ ಇದೆ, ಮತ್ತೆ ಇರೋ ಮೇಕೆಗಳ ಜೊತೆಲಿ ಈ ತರ ಸುಖ ಅನುಭವಿಸ್ತಾ ಇದೆ. ಛೀ, ಇದು ನಮ್ನ ಬಿಟ್ಟು ಮತ್ತೆ ಇರೋ ಮೇಕೆಗಳ ಹತ್ರ ಎಲ್ಲ ಹೋಗಿ ಈ ತರ
ಅಷ್ಟಕ್ಕೆ ಇದೆ, ನಾವು ಇದ ಹತ್ರ ಇರಬಾರದು ಕೋಪ ಪಟ್ಕೊಂಡು ಈ ಮೇಕೆಗೂ ಯಜಮಾನ್ರು ಒಬ್ರು ಇದ್ರಲ್ವಾ ಅವರ ಹತ್ರ ಹೋಗ್ಬಿಡುತ್ತೆ. ಸೊ ಆದ್ರೆ ಈ ಮೇಕೆನ ಬಿಡಕ್ಕೂ ಆ ಹೋತಾకి ಇಷ್ಟ ಆಗಲ್ಲ. ಅದಕ್ಕೆ ಆ ಹೋತ ಅದು ಬ್ಯಾಕ್ ಸೈಡೇ ಓಡಾಡ್ತಾ ಇದೆ. ಓಡೋಡಿ ಅದತ್ರ ಮುಖಸ್ತುತಿ ಎಲ್ಲ ಮಾಡಿ ಆಮೇಲೆ ಅದು ಕರಿಯಕ್ಕೂ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಗಂಡನ ಕಾಮ ಸುಖ ಆ ಮೇಕೆಗೂ ಆಸೆ ಬಂದು ಓಕೆ ಹೋಗೋಣ ನಾನು ಅನ್ಕೊಳ್ಳುವಾಗ ಆ ಯಜಮಾನ್ರಿಗೂ ಕೋಪ ಬಂದ್ಬಿಟ್ಟಿದೆ. ಓ ನನ್ನ ಮೇಕೆನ ಈ ತರ ನೀವು ನೋಹಿಸ್ತಾ ಇದೆಯಾ, ಆ ತರ ಆ ಯಜಮಾನ್ರು, ಯಾಕಂದ್ರೆ ಆ ಯಜಮಾನ್ರು ಒಂದು ಬ್ರಾಹ್ಮಣರಲ್ವಾ, ಸೊ ಅವ್ರಿಗೂ ಕೋಪ ಬಂದು ಏನ್ ಮಾಡ್ತಾರಂತೆ, ಈ ತರ ಆ ಮಾತಾಜಿ ಹರೇ ಕೃಷ್ಣ, ಕನ್ನಡ ಅಲ್ಲಿ 10th ಶ್ಲೋಕ ಸ್ವಲ್ಪ ಓದಿ ಮಾತಾಜಿ. ಹರೇ ಕೃಷ್ಣ. ಸೊ ಅಲ್ಲಿ ಬಂದು ಬ್ರಾಹ್ಮಣರು ಯಜಮಾನ್ರ ಹತ್ರ ಹೋಗ್ಬಿಡುತ್ತೆ. ಸೊ ಅವಾಗ ಆ ಬ್ರಾಹ್ಮಣರ್ಗೂ ಕೋಪ ಬಂದು ಆ ಹೋತ ವೃಷಣಗಳು ಆ ಬೀಜಗಳೂನಿ ತುಂಡಿಸ್ಬಿಡ್ತಾರೆ. ಸೊ ಅವಾಗ ಈ ಹೋತ ಬಂದು ಬೇಡ್ಕೊಳ್ಳುತ್ತೆ, ಪ್ಲೀಸ್ ನಮ್ಗೆ ಆ ಥರ ಮಾಡಬೇಡಾನು ಬೇಡ್ಕೊಳ್ಳ ಮೇಲ್ಗಡೆ ಅವರು ಯೋಗ ಶಕ್ತಿಯಿಂದ ಮತ್ತೆ ಅದು ಬಂದು ಜೋಡಿಸ್ಬಿಡ್ತಾರಂತೆ, ಆ ವೃಷಣಗಳೂನಿ ಜೋಡಿಸ್ಬಿಡ್ತಾರೆ. ಆಮೇಲೆ ಬಂದು ಓ ನನ್ನ ಪ್ರಿಯ ಹೆಂಡತಿ, ಈ ತರ ಮತ್ತೆ ಆ ಬೀಜಗಳು ಆ ವೃಷಣಗಳು ಬಂದ ಮೇಲ್ಗಡೆ ಮತ್ತೆ ಅದು ಏನ್ ಮಾಡ್ತಾ ಇದೆ, ಆ ಹೋತ ಮತ್ತೆ ಅದು ಸುಖ ಅನುಭವಿಸ್ತಾ ಇದೆ. ಮತ್ತೆ ಇರೋ ಮೇಕೆಗಳ ಜೊತೆಯಲ್ಲಿ ಎಷ್ಟೋ ವರ್ಷಗಳು ಉರುಡೋಗಿದೆ, ಅಷ್ಟು ಸುಖನೇ ಅನುಭವಿಸಿ ಆದ್ರೆ ಇವಾಗ ಅದಕ್ಕೂ ತೃಪ್ತಿ ಆಗಿಲ್ಲ. ಎಷ್ಟು ಸುಖ ಅನುಭವಿಸಿದ್ರು ತೃಪ್ತಿ ಆಗಿಲ್ಲ, ಸಾಕು ಅನಿಸಿಲ್ಲಂತೆ. ಓ ಸೌಂದರ್ಯ, ಇಷ್ಟು ಒಂದು ಸೌಂದರ್ಯವಾಗಿರೋ ನನ್ನ ಹೆಂಡತಿ, ನಾವು ಇವಾಗ ಹೇಳಿದು ಬೇರೆ ಯಾರ ಬಗ್ಗೆ ಇಲ್ಲ, ಆ ಹೋತಾವೇ ನಾನೇ. ಓಕೆ, ಅದೇ ತರ ನಮ್ಗೆ ಚಿಕ್ಕ ಬುದ್ಧಿ ಇರುತ್ತೆ, ಅಷ್ಟು ದೊಡ್ಡ ಮನಸ್ಸು ದೊಡ್ಡ ಬುದ್ಧಿ ಇಲ್ಲ. ಆ ತರ ಸೌಂದರ್ಯವಾಹ ಇರೋ ಹೆಂಗಸರ ಮೇಲೆ ಅಷ್ಟೊಂದು ಆಕರ್ಷಣ ಆಗಿ ಈ ತರ ನನ್ನ ಕರ್ತವ್ಯ ಏನು ಅದೆಲ್ಲ ಮರ್ತು ಹೋಗಿ ಈ ತರ ಹೆಂಗಸರುವೇ ಗದೀನು ಇದ್ಬಿಟ್ಟಿದ್ದೀನಿ ನಾನು. ಏನ್ ಮಾಡೋದು ಇವಾಗ? ಈ ಭೌತಿಕ ಲೋಕದಲ್ಲಿ ನಾವು ಜೀವನ ಮಾಡಬೇಕು ಅಂದ್ರೆ ಏನೇನ್ ಬೇಕು? ಹಕ್ಕಿ, ಬಾರ್ಲಿ, ಮತ್ತೆ ಧಾನ್ಯಗಳು, ಮತ್ತೆ ಚಿನ್ನ, ಮಿರುಗಗಳು, ಹೆಂಗಸರು, ಈ ತರ ಲೋಕಲ್ ಎಲ್ಲ ಬೇಕಾಗುತ್ತೆ. ಎಲ್ಲ ಇದ್ರೆ ಅವನು ಕಾಮ ಇಚ್ಛೆಯಲ್ಲಿ ತೃಪ್ತಿಯಿಂದ ಅವನು ಇರ್ಬೋದನ್ನ ಅನ್ಕೊಳ್ತಾನೆ, ಆದ್ರೆ ಆಗಲ್ಲ. ಏನಿದ್ರೂ ಅವನಿಗೂ ತೃಪ್ತಿ ಆಗೋದೇ ಇಲ್ಲ. ಯಾವಾಗ ತೃಪ್ತಿ ಆಗತ್ತೆ ಅಂದ್ರೆ ಖಂಡಿತ ಕಾಮ ಇಚ್ಛೆಯಲ್ಲಿ ನಮಗೂ ತೃಪ್ತಿ ಆಗೋದಿಲ್ಲ. ಸೊ ಒನ್ಲಿ ನಾವು ಕೃಷ್ಣ ಭಕ್ತಿ ಮಾಡಿದ್ರೆ ಮಾತ್ರ ನಮಗೂ ತೃಪ್ತಿ ಆಗುತ್ತೆ. ಯಾವ ತರ ನಾವು ಬೆಂಕಿಲಿ ತುಪ್ಪ ಬಿಡ್ತೀವಿ, ಆದ್ರೆ ತುಪ್ಪ ಬಿಟ್ಟಿದ್ರೆ ಬೆಂಕಿ ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ದೊಡ್ಡದಾಗತ್ತೆ, ಇನ್ನು ಚೆನ್ನಾಗಿ ಬೆಳೆಯುತ್ತೆ. ಬೆಂಕಿ ಏನಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆ ತರ ಕಾಮ ಇಚ್ಛೆ ಎಷ್ಟು ಅನುಭವಿಸಿದ್ರೆ ಅದು ಸಾಕು ಅನಿಸಲ್ಲ, ಇನ್ನು ಬೇಕಂತ ಕೆಳಿಸ್ತಾ ಇದೆ. ಸೊ ಇವಾಗ ಯಾರೊಬ್ಬರು ಸಾಕಿ ಭೌತಿಕ ಸುಖಭೋಗಗಳು ಬೇಡ ಅವರೇ ಸ್ಟಾಪ್ ಮಾಡ್ಕೊಳ್ತಾರೋ, ಯಾವಾಗ ಅವರೇ ಅದು ಬೇಕಾಗಿಲ್ಲ ಅಂತ ಸ್ಟಾಪ್ ಮಾಡಿದ್ರು ಅಷ್ಟು ತಕ್ಕ ಅವ್ರಿಗೂ ಆ ಕಾಮ ಸುಖ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡಬೇಕು, ಮತ್ತೆ ಯಾರ ಮೇಲ್ಗಡೆ ಅವ್ರಿಗೂ ಏನೋ ಹೊಟ್ಟೆ ಕಿಚ್ಚಿರಬಾರದು.
ಮತ್ತವರು ಮತ್ತೆ ಇರೋ ಜನಗಳಿಗೂ ಕೆಟ್ಟದು ಮಾಡಬಾರದು, ಆ ಥರ ನೆನೆಸ್ಕೋಬಾರದು. ಯಾವಾಗ ಒಂದು ಸಮವಾಗಿ ಇರೋ ಮನಸ್ಸಲ್ಲಿ ಇರಬೇಕು. ಸೊ ಏನ್ ಬಂದ್ರೇನು ಏನು ದುಃಖಲ್ಲಿ ಇರಬಾರ್ದು, ಆ ಥರ ಒಂದು ಸಮಬುದ್ಧಿಲಿರ್ಬೇಕು. ಆ ಥರ ಇರುವಾಗ ಅವನು ದಿಕ್ಕು ಹೋಗಿದ್ರೇನ ಅವನಿಗೂ ಒಳ್ಳೇದಾಗುತ್ತೆ, ಸಂತೋಷವಾಗಿ ಇರಕ್ಕಾಗುತ್ತೆ. ಫಸ್ಟ್ ಏನು, ಮತ್ತೆ ಯಾರ ಮೇಲ್ಗಡೆ ಹೊಟ್ಟೆ ಕಿಚ್ಚು ದುರಾಸೆ ಇರಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋಬೇಕಂತೆ, ಯಾರಿಗೂ ಒಂದು ಕೆಟ್ಟದು ಮಾಡಬಾರ್ದು. ಸೊ ಭೌತಿಕ ಸುಖ ಭೋಗಗಳು ನಾವು ಜಾಸ್ತಿ ಅನುಭವಿಸಿ ಇಂದ್ರಿಯಗಳು ಏನಾಗುತ್ತಂತೆ, ಅದೇ ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ಅದು ಬಿಡಕ್ಕೂ ಅಷ್ಟು ಕಷ್ಟ ಆಗುತ್ತೆ. ಆದ್ರೆ ಅವರು ಮುದುಗರಾದ್ಮೇಲ್ಗಡೆ, ಓಲ್ಡ್ ಏಜ್ ಬಂದ ಮೇಲ್ಗಡೆ ಅವರು ಆ ಬಲ ಎಲ್ಲ ಹೋಗಿರುತ್ತೆ ಅವ್ರಿಗೂ. ಆವಾಗ ಅವ್ರಿಗೂ ಒಂದು ಮಾಡಕ್ಕಾಗಲ್ಲ. ಆದ್ರೆ ಆಸೆ ಇರುತ್ತೆ, ಆಸೆ ಇದೆ ಆದ್ರೆ ಮಾಡಕ್ಕಾಗಲ್ಲ. ನೋಡ್ಕೊಳ್ಳಿ, ಆಸೆ ಇದೆ ಆದ್ರೆ ಮಾಡಕ್ಕಾಗಲ್ಲ. ಸೊ ಆದ್ರೆ ನಾವು ಮುಂಚಿಂದ ನಾವು ಸ್ಟಾಪ್ ಮಾಡಿಡ್ಬೇಕು. ಆ ಥರ ಇದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಸೊ ಫಸ್ಟಿಂದೆ ನಾವು ಯಾವ ಥರ ಇರ್ಬೇಕಂತೆ, ಒಂದು ಕಂಟ್ರೋಲ್ ಇರಬೇಕು. ಆದ್ರೆ ನಿಜವಾಗ ಕಷ್ಟ ಏನು ಅಂದ್ರೆ, ನಾವು ಆಸೆ ಪಡೋದೇ ಜಾಸ್ತಿ ಕಷ್ಟಗಳು ಕೊಡುತ್ತೆ. ಸೊ ನಾವು ಆಸೆಗಳಲ್ಲಿ ಕಂಟ್ರೋಲ್ ಮಾಡಿದರೆ ನಮಗೂ ಕಷ್ಟಗಳು ದುಃಖಗಳು ಬರಲ್ಲ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅಷ್ಟೊಂದು ಬಲವಾದದು. ಯಾಕಂದ್ರೆ ಜಾಸ್ತಿ ಓಲ್ಡ್ ಏಜ್ ಅಲ್ಲಿ ಇರೋರು ಕೂಡ ಏನಾಗ್ತಾರಂತೆ, ಈ ತರ ದೇಹ ಸುಖ ಕಾಮ ಸುಖಕ್ಕೂ ಆಕರ್ಷಣೆ ಆಗ್ತಾರಂತೆ. ಕೆಲ ಗಂಡಸರು ಆ ಕಾಮ ಸುಖ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವರು ಸ್ವಂತ ತಾಯಿ, ಸ್ವಂತ ಸಹೋದರಿ, ಸ್ವಂತ ಮಗಳು ಹತ್ರ ಕೂಡ ಅವರು ಆತರ ಮಾಡ್ಬಿಡ್ತಾರಂತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಆ ತರ ಹತ್ರ ಕೂತ್ಕೊಳ್ಳೋದು ಆ ತರ ಕೂಡ ನಾವು ಬಂದು ಅನುಮತಿಸಬಾರ್ದಂತೆ. ಸೊ ಯಾವಾಗ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಂತೆ, ಲೇಡೀಸ್ ಆಗಲಿ ಹೆಂಗಸರಾಗಲಿ ಗಂಡಸರಾಗಲಿ. ಸೊ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ತಾಯಿ ಆಗಲಿ, ಸಹೋದರ ಆಗಲಿ, ಮಗಳಾಗಲಿ, ಎಲ್ಲರ ಹತ್ರದಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಯಾಕಂದ್ರೆ ಗಂಡಸರಿಗೂ ಆ ಥರ ಒಂದು ಕಾಮ ಸುಖ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾನು ಬಂದು 1000 ವರ್ಷ ಈ ಸುಖಾನ ಅನುಭವಿಸಿದ್ದೀನಿ. ಈ ಸುಖಾನ ಅನುಭವಿಸ ಮತ್ತೆ ಅನುಭವಿಸಬೇಕೇ ಅನಿಸುತ್ತೆ. ಆದ್ರೆ ಅದು ಇನ್ನು ಜಾಸ್ತಿ ಆಗ್ತಾ ಇದೆ, ಬಟ್ ಅದು ಕಡಿಮೆ ಆಗಿಲ್ಲ. ನೋಡಿ, ಕಾಮ ಇಚ್ಛೆ ಈ ತರ ಇದೆ. ನಾವು ಇಷ್ಟು 1000 ವರ್ಷ ಅನುಭವಿಸ್ಬಿಟ್ಟಿದ್ದೀನಿ, ಆದ್ರೆ ಕಡಿಮೆ ಆಗಿಲ್ಲ. ಇವಾಗ ಈ ಆಸೆ ಎಲ್ಲ ಬಿಟ್ಟು ಆ ದೇವೋತ್ತಮ ಪರಮ ಪುರುಷನ್ನೇ ಧ್ಯಾನ ಮಾಡಬೇಕು. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಎಲ್ಲ ಎರಡುಗಳಾಗಿರುತ್ತೆ, ಸುಖ ದುಃಖ, ಲಾಭ ನಷ್ಟ, ಈ ತರ ಇರುತ್ತೆ. ಆದ್ರೆ ನಾವು ಈ ತರ ಇಂದ್ರಿಯನೇ ಕಂಟ್ರೋಲ್ ಮಾಡಿದರೆ ನಮ್ಮ ಅಹಂಕಾರ ಕಡಿಮೆ ಆಗುತ್ತೆ, ದುರಹಂಕಾರ ಕಡಿಮೆ ಆಗುತ್ತೆ. ಸೊ ಇವಾಗ ಇದೆಲ್ಲ ಕಂಟ್ರೋಲ್ ಮಾಡಿ ಆಯ್ತು. ಇವಾಗ ನಾನು ಏನ್ ಮಾಡಬೇಕು, ವಾನಪ್ರಸ್ಥ. ಯಾಕಂದ್ರೆ 50 ವರ್ಷಕ್ಕೂ ಮೇಲ್ಗಡೆ ವಾನಪ್ರಸ್ಥ ಹೋಗಿ ನಾವು ಭಗವಂತನೇ ಧ್ಯಾನ ಮಾಡಿ ಭಕ್ತಿ ಮಾಡಿ ಭಗವಂತನ ಲೋಕಕ್ಕೂ ಹೋಗ್ಬೋದು ಅಲ್ವಾ. ಸೊ ಅದೇ ಇಲ್ಲಿ ಅವರು ಬಂದು ಹೇಳ್ತಾ ಇದ್ದಾರೆ, ಆಯ್ತು ಭೌತಿಕ ಸುಖಗಳು. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಯಾವಾಗ ಸುಖವೇ ಇರುತ್ತ ಅಂದ್ರೆ ಇಲ್ಲ, ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದೀವೋ ಅದೆಲ್ಲ ಈ ಜನ್ಮಲ್ಲಿ ನಾವು ಅನುಭವಿಸ್ಲೇಬೇಕು. ಈ ಜನ್ಮಲ್ಲಿ ಏನ್ ಮಾಡ್ತಾ ಇದೀವೋ ನೆಕ್ಸ್ಟ್ ಜನ್ಮಲ್ಲಿ ನಾವು ಅನುಭವಿಸ್ಲೇಬೇಕು. ಸೊ ಅವ್ರು ಬಂದು ಸ್ವರ್ಗ ಹೋಗ್ತಾರ, ನರಕ ಹೋಗ್ತಾರ, ಅವರು ಮಾಡಿದ ಕರ್ಮ ಪ್ರಹಾರ ಅದು ನಡೀತಾ ಇದೆ.
ಸೊ ಈ ತರ ಯಾರೊಬ್ಬನು ಆತ್ಮ ಬಗೆ ಗೊತ್ತಿರುತ್ತೋ ಅವನಿಗೂ ಈ ಭೌತಿಕ ಈ ಸುಖ ಭೋಗಗಳ ಬಗ್ಗೆ ಆಕರ್ಷಣೆ ಬರಲ್ಲ. ಯಾರೊಬ್ಬನು ನಾವು ಭಗವಂತನ ಲೋಕಕ್ಕೆ ಹೋಗಬೇಕು, ಈ ಭೌತಿಕ ಸುಖ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾನೋ ಅವನ ಜೀವನ ಚೆನ್ನಾಗಿರುತ್ತಂತೆ. ಯಾರೊಬ್ಬನು ಈ ಏನು ಈ ಭೌತಿಕ ವಿಜ್ಞಾನ ಸೈನ್ಸ್ ಸೆಲ್ಫ್ ರಿಯಲೈಸೇಷನ್ ಆಫ್ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಸೊ ಈ ತರ ಯಾರು ಗೊತ್ತಾಗ್ತಾ ಇದೆಯೋ ಅವರು ಎಲ್ಲಾ ಭೌತಿಕ ಆಸೆಯಿಂದ ಬಿಡುಗಡೆ ಆಗ್ತಾರೆ. ಸೊ ಈ ತರ ಯಯಾತಿ ರಾಜ ಏನ್ ಮಾಡ್ತಾರಂತೆ, ಅವರು ಹೆಂಡತಿ ದೇವಯಾನಿ ಹತ್ರ ಈ ತರ ಮಾತಾಡ್ತಾ ಇದ್ದಾರೆ. ನೋಡಿ, ನನ್ನ ಚಿಕ್ಕ ಮಗ ಪುರು ಹತ್ರ ಇಂದು ಅವನ್ ಯವ್ವನಾಣಿ ನಾ ತಗೊಂಡಿದ್ದೀನಿ. ನನ್ ಮುದುಕತನಾಣಿ ಅವನ್ ಎತ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ನಾವು ಮತ್ತೆ ಅದು ಈ ಯವ್ವನಾಣಿ ಅವನಿಗೆ ಕೊಟ್ಬಿಟ್ಟು ನನ್ ಮುದುಕತನಾಣಿ ನಾವು ತಗೊಂಡ್ಬಿಡ್ತೀನಿ. ತಗೊಂಡ್ಬಿಟ್ಟು ನನ್ನ ರಾಜ್ಯನೇ ನನ್ನ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನಾವು ವಾನಪ್ರಸ್ಥ ಹೋಗ್ಬೇಕು. ಯಾಕಂದ್ರೆ ನನ್ನ ರಾಜ್ಯ ಅಲ್ಲಿ ಸೌತ್ ಈಸ್ಟ್ ಆ ಜಾಗನಿ ದುರುಹ್ಯೂಕು ಕೊಟ್ಬಿಡ್ತೀನಿ. ಆಮೇಲೆ ಸೌತ್ ಸೈಡ್ ಯದು ಅವನಿಗೂ ಕೊಟ್ಬಿಡ್ತೀನಿ. ವೆಸ್ಟ್ ಸೈಡು ದುರ್ವವಸುಗೂ ಕೊಟ್ಬಿಡ್ತೀನಿ. ಆಮೇಲೆ ನಾರ್ತ್ ಸೈಡು ಅಣುಗೂ ಕೊಟ್ಬಿಡ್ತೀನಿ. ಸೊ ಈ ತರ ಒಬ್ಬೊಬ್ಬರಿಗೆ ಕೊಟ್ಬಿಡ್ತೀನಿ ನಾನು. ಅದೇ ತರ ಯಯಾದಿ ಬಂದು ಅವರು ಚಿಕ್ಕ ಮಗು ಪುರು ಅವನಲ್ವಾ ಇವಾಗ ಮುದುಕತನ ಇಟ್ಕೊಂಡಿರೋನು, ಅವನು ಈ ಎಲ್ಲರಿಗೂ ಚಕ್ರವರ್ತಿ ಆಗಿರ್ತಾನೆ. ಯಾಕಂದ್ರೆ ಅವನಲ್ವಾ ಯಾವೊಂದು ಫಲ ಎದುರು ನೋಡಿಲ್ಲ, ನಾವು ಹೇಳಿದು ಕೇಳಿದಾನಲ್ವಾ. ಸೊ ಅದಕ್ಕೋಸ್ಕರ ಅವನು ಬಂದು ಸಕಲ ಐಶ್ವರ್ಯಕ್ಕೂ ಅಧಿಪತಿಯಾಗಿರ್ತಾನೆ. ಸೊ ಪುರುಕು ಕೆಳಗೆ ಎಲ್ಲ ಅವರು ಅಣ್ಣನ್ಗಳು ಎಲ್ಲ ಅವನಿಗೆ ಕೆಳಗೆ ಇರಬೇಕು. ಪುರುವೇ ಚಕ್ರವರ್ತಿಯಾಗ ಇರ್ತಾನೇನು ಯಾರಿಗೂ ಹೆಂಡತಿಗೂ ಹೇಳ್ತಾ ಇದ್ದಾರೆ, ದೇವಯಾನಿಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ 6 ಟೈಪ್ಸ್ ಆಫ್ ಸುಖಭೋಗಗಳು, ಎಲ್ಲ ಸುಖಭೋಗಗಳು ನಾನು ಬಂದು ಅನುಭವಿಸಿ ಆಯ್ತು. ಇವಾಗ ಸಾಕು. ಇವಾಗ ಒಂದು ಗಿಳಿನ ಅನ್ಕೊಳ್ಳಿ, ಅದು ಚಿಕ್ಕವಾಗಿರುವಾಗ ಆ ಗೂಡಲ್ಲಿರುತ್ತೆ. ಅದು ಸ್ವಲ್ಪ ದೊಡ್ಡದಾದ ಮೇಲೆ ಏನಾಗುತ್ತೆ, ಆ ಗೂಡು ಬಿಟ್ಟು ಅದು ಹೊರಟೋಗುತ್ತೆ ಇಲ್ವಾ. ಸೊ ಆ ಥರ ಇವಾಗ ಸಾಕು, ಮತ್ತೆ ಮತ್ತೆ ಇಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ಈ ಸುಖಭೋಗಗಳು ಅನುಭವಿಸ್ಬೇಡ, ನಾವಿವಾಗ ಹೋಗ್ಬೇಕು. ಆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷರು ಆ ವಾಸುದೇವನು ಆ ಭಗವಂತನ್ನೇ ಶರಣಾಗತರಾಗಬೇಕು. ಸೊ ಈ ಭೌತಿಕ ಗುಣಗಳು ಈ ಕಲ್ಮಶಗಳಿಂದ ಬಿಡುಗಡೆ ಆಗಿ ಆ ಭಗವಂತನಿಗೂ ಪರಿಪೂರ್ಣವಾಗ ಭಕ್ತಿ ಮಾಡಬೇಕು. ಯಾಕಂದ್ರೆ ಆ ಭಗವಂತನ್ನೇ ಪರಬ್ರಹ್ಮ ವಾಸುದೇವನಾಗ. ಸೊ ಇವಾಗ ನನ್ನ ಮನಸ್ಸು ಪೂರ್ತಿ ಆ ಭಗವಂತನ್ನೇ ಇದ್ದಾರೆ. ನಾವು ಅಷ್ಟು ದೃಢವಾಗ ನಾವು ಭಗವಂತನ್ನೇ ನೆನೆಸ್ಕೊಳ್ತಾ ಇದ್ದೀನಿ. ಯಾರೊಬ್ಬರು ಈ ತರ ಭಗವಂತನ್ನೇ ನೆನೆಸ್ಕೊಂಡು ಭಗವಂತನಿಗೋಸ್ಕರ ಭಕ್ತಿ ಮಾಡ್ತಾರೋ ಅವರು ಲಾಸ್ಟು ಭಗವಂತನಕ್ಕೂ ಒಂದು ಸಖಾವಾಗ ಹೋಗ್ಬಿಡ್ತಾರಂತೆ. ಸೊ ಇವಾಗ ದೇವಯಾನಿ ಇವನ್ ಮಾತಾಡೋದೆಲ್ಲ ಕೇಳ್ತಾ ಇದ್ದಾಳೆ. ಏನೋ ಹೋತಾ ಮೇಕೆನೇ ಏನೋ ಕಥೆ ಎಲ್ಲ ಹೇಳ್ತಾ ಇದ್ದಾನೆ ಈ ಯಯಾತಿ. ಇವಾಗ ಏನಂದ್ರೆ ಈ ತರ ಲಾಸ್ಟ್ ಬಂದು ಈ ತರ ವಾನಪ್ರಸ್ಥ ಹೋಗೋದು ಬಗ್ಗೆ ಮಾತಾಡ್ತಾ ಇದ್ದಾನೆ. ಈ ಕತೆ ಬಂದು ಒಂದು ಏನೋ ಒಂದು ಜಾಲಿಯಾಗ ತಮಾಷ್ ಮಾಡೋ ತರ ಹೇಳ್ಬಿಟ್ಟಿದ್ದಾನೆ. ಆದ್ರೆ ಅವನ ಪರಿಸ್ಥಿತಿ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಅವನು ತಮಾಷೆಯಲ್ಲಿ ಹೇಳೋ ಆ ವಿಷಯ ನಿಜವಾಗ ನಡೆಯೋದು, ಈ ಜೀವನದಲ್ಲಿ ನಿಜವಾಗ ನಡೆಯೋದು ಇರೋದು. ಇವಾಗ ಶುಕ್ರಾಚಾರ್ಯರ ಮಗಳು ದೇವಯಾನಿ ಅವ್ರ ಗಂಡ ಮತ್ತೆ ಸ್ನೇಹಿತರು
ರಿಲೇಷನ್ಸು, ಎಲ್ಲ ಭೌತಿಕ ಸುಖ ಭೋಗಗಳು ಎಲ್ಲ ಬಿಟ್ಟಿದ್ದಾಳೆ. ಸಾಕು. ಯಾಕಂದ್ರೆ ಇದೆಲ್ಲ ಒಂದು ಕನಸು ತರ. ಮತ್ತೆ ಈ ಭೌತಿಕ ಲೋಕ ಸುಖ ಭೋಗಗಳಾಗಲಿ, ಫ್ರೆಂಡ್ಸು, ಸ್ನೇಹಿತ ಆಗಲಿ, ಪ್ರೀತಿ ಆಗಲಿ, ಎಲ್ಲ ಏನೇ ಬರಲ್ಲ. ಯಾಕಂದ್ರೆ ಇದೆಲ್ಲ ಮಾಯೆ, ಆ ಭಗವಂತನಿಂದ ಬಂದಿರೋ ಮಾಯೆ ಇದು. ಸೊ ಆದರೆ ನಿಜವಾದ ವಸ್ತು ಏನು ಅಂದ್ರೆ ಆ ದೇವೋತ್ತಮ ಪರಮ ಪುರುಷನ ಒಬ್ಬನೇ ನಿಜವಾದ. ಆ ಭಗವಂತನ ಕರುಣೆ ನಾವು ಪಡಿಬೇಕು. ಅದು ಬಿಟ್ಟು ಈ ಭೌತಿಕ ಮತ್ತೆ ಅವರು ಕರುಣೆ ನಮ್ಗೆ ಏನ್ ಬೇಕಾಗುತ್ತೆ ಅಲ್ವಾ? ಸೊ ಆ ತರ ಇವಾಗ ಅವಳು ಏನ್ ಮಾಡಿದಾಳೆ, ಆ ಭಗವಂತನಿ, ಆ ಕೃಷ್ಣನಿ ಹೃದಯ ಪೂರ್ತಿ ನೆನೆಸ್ಕೊಳ್ತಾ ಇದ್ದಾಳೆ. ಸೊ ಈ ತರ ನೆನೆಸ್ಕೊಂಡು ಅವರು ಈ ಸ್ಥೂಲ ಮತ್ತು ಸೂಕ್ಷ್ಮ ಎರಡರಿಂದ ಬಿಡುಗಡೆ ಆಗಿದಾಳಂತೆ. ಯಾಕಂದ್ರೆ ಭಗವಂತನಿ ಪರಿಪೂರ್ಣವಾಗಿ ಅವರು ನೆನೆಸ್ಕೊಂಡು ಭಕ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಬ್ಬನೇ, ಆ ವಾಸುದೇವನೊಬ್ಬನೇ ದೇವೋತ್ತಮ ಪರಮ ಪುರುಷನು. ಯಾಕಂದ್ರೆ ಪೂರ್ತಿ ಪ್ರಪಂಚ ಸೃಷ್ಟಿಸೋದು ಯಾರು ಅಂದ್ರೆ ಭಗವಂತ ವಾಸುದೇವನೇ. ಅವನ್ ಬಿಟ್ಟು ಮತ್ತೆ ಏನೇ ಇಲ್ಲ. ಆ ಭಗವಂತನ್ನೇ ಏನು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋದು. ಈ ಲೋಕಲ್ಲಿ ನಾವು ನೋಡೋ ಎಲ್ಲಾ ವಸ್ತುಗಳು ಏನೋ ಸರ್ವ ವ್ಯಾಪಿಯಾಗಿ ಇರೋಣ ಆ ಭಗವಂತ ವಾಸುದೇವನೇ. ಸೊ ಅದಕ್ಕೆ ಇಲ್ಲಿ ಸಕಲ ಐಶ್ವರ್ಯ ಇರೋಣ ಆ ಭಗವಂತನ್ನೇ. ಆ ಭಗವಂತನಕ್ಕೂ ನನ್ ನಮಸ್ಕಾರಗಳು ಅವ್ರು ಬಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಯಯಾದಿ ಅವನು ವಾನಪ್ರಸ್ಥ, ಮತ್ತೆ ಇವಳು ಆತರ ಭಗವಂತನ ನೆನೆಸ್ಕೊಂಡು ಅವಳು ಅವ್ರ ಬ್ಯಾಕ್ ಸೈಡೆ ಹೋಗ್ತಾ ಇದ್ದಾಳೆ. ಸೊ ಈ ತರ ಇವಾಗ ಇವರಿಬ್ಬರು ಏನಾಗ್ತಾ ಇದ್ದಾರೆ, ಭಗವಂತನಕ್ಕೂ ನೆನೆಸ್ಕೊಂಡು ಭಕ್ತಿ ಪ್ರೀತಿಯಿಂದ ಅವರಿಬ್ಬರು ಎಲ್ಲಿ ಹೋಗ್ಬಿಡ್ತಾರೆ, ಭಗವಂತನ ಲೋಕಕ್ಕೂ ಹೋಗ್ಬಿಡ್ತಾರೆ. ಓಕೆ. ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.